ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಎಷ್ಟೋ ಸಿನಿಮಾ ನೋಡಿದೀವಿ ನಾವು ಚಿಕ್ಕ ವಯಸ್ಸಿಂದ. ನಮ್ಮ ನಿರ್ಮಾಪಕರು ಮಂಜುನಾಥ್ ಅವರು ಏನಕ್ಕೆ ಈ ಸಿನಿಮಾ ಮಾಡಿದ್ದು ಅಂದ್ರೆ, ಅವರು ದೊಡ್ಡ ಅಭಿಮಾನಿ ಕಾಶಿನಾಥ್ ಅವ್ರಿಗೂ ಮತ್ತು ಉಪ್ಪಿ ಸರ್ಗೂ. ಯಾವಲ್ಲ ಹೇಳ್ತಾ ಇರ್ತಾರೆ, ನಾವು ಕೂಡ, ನೀವು ಹಲವಾರು ಜನ ಕೂಡ ಇದ್ದೀರಾ ಕಾಶಿನಾಥ್ ಅವ್ರ ಅಭಿಮಾನಿಗಾಗಿ, ಉಪ್ಪಿ ಸರ್ ಅಭಿಮಾನಿ. ನಾವು ದುಬೈಲಿ ಪ್ರೀಮಿಯರ್ ಶೋ ಮಾಡ್ಬೇಕಾದ್ರೆ ಒಬ್ಬ ಗುರುವಿನ ಮಗನ್ನ ಪ್ರಮೋಟ್ ಮಾಡ್ಲಿಕ್ಕೆ ಒಬ್ಬ ನಿಜವಾದ ಲೆಜೆಂಡ್ರಿ ಡೈರೆಕ್ಟರ್ ಮಗನ್ಗೆ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್ ಬಂದು ದೇಶ ಬಿಟ್ಟು ವಿದೇಶಕ್ಕೆ ಬಂದು ಒಂದು ಸಿನಿಮಾ ನೋಡ್ತಾ ಇದಾರೆ, ಅಲ್ಲೊಂದು ಪ್ರಮೋಟ್ ಮಾಡ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಆ ಗುರು ಭಕ್ತಿ ಎಷ್ಟಿದೆ ಅನ್ನೋದು ನೀವೆಲ್ಲ ಉಪ್ಪಿ ಸರ್ ಮೇಲೆ ನಾವು ಯಾವತ್ತು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅಂಡ್ ದೆನ್ ಈ ಸಿನಿಮಾ ಬಗ್ಗೆ ತಗೋಬೇಕು ಅಂದ್ರೆ, ನೀವೆಲ್ಲ ನೋಡಿದ್ರ ನೂರಾರು ಸಿನಿಮಾ ನೋಡ್ತಿರ್ ಇಲ್ಲಿರೋ ಪ್ರತಿಯೊಬ್ರು ಕಲಾವಿದ್ರು ದುಡ್ಡಿಗಾಗ್ಲಿ ಇಲ್ಲ ಏನೋ ಒಂದು ಇಲ್ಲ ಪ್ರೊಡ್ಯೂಸರ್ಸ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ ಮಾಡಿರೋದು ಉದ್ದೇಶ ಯಾವ್ದೋ ದುಡ್ಡು ಮಾಡ್ಬೇಕು ಇಲ್ಲ ಸಿನಿಮಾ ಏನೋ ಮಾಡ್ಬೇಕು ಅನ್ನೋ ಮಾಡಿಲ್ಲ. ಒಂದು ಪ್ಯಾಷನೇಟ್ ಆಗಿ ತಗೊಂಡು ಒಂದು ಪ್ರತಿಯೊಬ್ರು ಕನ್ಸ್ ಕಟ್ಟಿ ಡೆಡಿಕೇಶನ್, ನೀವು ಪ್ರತಿಯೊಬ್ರು 100% ಏನಾದ್ರು ಒಂದು ಡೆಡಿಕೇಟೆಡ್ ಆಕ್ಟರ್ಸ್ ಅನ್ನೋದು ಪ್ರತಿ ಕನ್ನಡ ಸಿನಿಮಾದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಕೊಳ್ಳಿಕ್ಕೆ ಈ ಸಿನಿಮಾದಲ್ಲೆಲ್ಲ ನಮ್ಮ ಅಭಿಮನ್ಯು ಇರ್ಬೋದು, ನಮ್ಮ ಪ್ರತಾಪ್ ಅವ್ರು ಇರ್ಬೋದು, ನಮ್ಮ ಅಪೂರ್ವ ಇರ್ಬೋದು, ಹಾಗೂ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಮ್ಯೂಸಿಕ್. ಇವಾಗ ನೀವೇನೋ ನೋಡಿದ್ರಿ, ಇವತ್ತು ದಯವಿಟ್ಟು ಒಂದು ಕೈ ಮುಗ್ದು ಕೇಳ್ತೀನಿ, ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇರೋದೇ ಈ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರು. ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ಯಾರು ಸ್ಟಾರ್ ಗಿರಿನೂ ಎತ್ಕೊಂಡಕ್ಕಾಗಲ್ಲ, ಯಾರಿಗೂ ಮೆಸೇಜು ರೀಚ್ ಆಗಕ್ಕಲ್ಲ. ಪ್ರತಿ ಸಿನಿಮಾಲ್ ಏರುಪೇರು ತಪ್ಪು ಸರಿ ಎಲ್ಲ ಇದ್ದೇ ಇರ್ತದೆ. ಬಟ್ ನಿಜವಾದ ಕಂಟೆಂಟ್ ಇರೋ ಸಿನಿಮಾ ಮಾಡಿರೋದು ಏನ್ ಉದ್ದೇಶ ಅಂದ್ರೆ, ಪ್ರೀತಿಗೆ ಬೆಲೆ ಒಂದು ಏನಿರುತ್ತೆ ಅಂದ್ರೆ, ಒಂದು ಪ್ರೀತಿಸಿದಾಗ ಮನೆಯವರು ಆ ಪ್ರೀತಿಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು, ಒಂದು ಪ್ರೀತಿಸಿದಾಗ ಒಂದು ಹುಡುಗ ಒಂದು ಹುಡುಗಿ ಯಾವ ರೀತಿ ಕಾಪಾಡ್ಕೊಳ್ಬಹುದು, ಯಾವ ರೀತಿ ಕಷ್ಟ ಬರ್ಬೋದು, ಒಂದು ಹುಡುಗಿ ಯಾವ ರೀತಿ ಒಬ್ಬ ಹುಡುಗನ್ಗೋಸ್ಕರ ಎಷ್ಟೆಲ್ಲ ಕಾಯ್ದಿ ಆ ಪ್ರೀತಿನ ಗೆಲ್ಲೇಬೇಕು ಅನ್ನೋದು ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು. ಸೊ ಎಲ್ಲಾರು ಗೆಲ್ಸ್ತಾ